ವಾಟ್ಸಪ್ಪಲ್ಲಿ ನಾವೀಗ ಹಿಡನ್ ಮೆಸೇಜ್ ಮಾಡಲಿಕ್ಕೆ ಒಂದು ಆಪ್ಷನ್ ಇದೆ. ಅದು ಹೇಗೆ ಯೂಸ್ ಮಾಡೋದು ಅಂತೇಳಿ ಈ ವಿಡಿಯೋದಲ್ಲಿ ನೋಡುವ. ವಾಟ್ಸಪ್ಪಲ್ಲಿ ಚಾಟ್ ಹೈಡ್ ಮಾಡಲಿಕ್ಕೆ ಫಸ್ಟ್ ಯಾವ ಚಾಟನ್ನು ಹೈಡ್ ಮಾಡಬೇಕು ಅದನ್ನು ಫಸ್ಟ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ಥರ ಸೆಲೆಕ್ಟ್ ಆದಮೇಲೆ ರೈಟ್ ಸೈಡಲ್ಲಿ 3 ಡಾಟ್ ಇದೆಯಲ್ಲ, ಇದನ್ನು ಫಸ್ಟ್ ಕ್ಲಿಕ್ ಮಾಡ್ಕೊಳ್ಳಿ. ರೈಟ್ ಸೈಡ್ 3 ಡಾಟನ್ನು ಕ್ಲಿಕ್ ಮಾಡಿದ ನಂತರ ಇಲ್ಲೊಂದು ಆಪ್ಷನ್ ಇದೆ ನೋಡಿ, ಲಾಕ್ ಚಾಟ್ ಅಂತ ಹೇಳಿ. ಈ ಲಾಕ್ ಚಾಟನ್ನು ಆನ್ ಮಾಡ್ಕೊಳ್ಳಿ. ಇಲ್ಲಿ ಕೇಳ್ತದೆ ಕೀಪ್ ದಿಸ್ ಚಾಟ್ ಲಾಕ್ಡ್ ಆ್ಯಂಡ್ ಹಿಡನ್ ಅಂತೇಳಿ. ಇಲ್ಲಿ ಕಂಟಿನ್ಯೂ ಅಂತ ಕೊಡಿ. ಒಮ್ಮೆ ಕನ್ಫರ್ಮೇಷನ್ ಕೇಳ್ತದೆ, ಬಯೋಮೆಟ್ರಿ ಅಥವಾ ಪಾಸ್ವರ್ಡ್ ಕೇಳ್ಬೋದು. ಒಮ್ಮೆ ಪಾಸ್ವರ್ಡ್ ಬಯೋಮೆಟ್ರಿ ಕೊಟ್ಟು ಕನ್ಫರ್ಮ್ ಮಾಡ್ಕೊಳ್ಳಿ. ಆಗ ನಿಮ್ಮ ಚಾಟ್ ಈಗ ಲಾಕ್ ಆಯಿತು. ಒಂದ್ಸಲ ಚಾಟ್ ಲಾಕ್ ಆದಮೇಲೆ ಇದು ಲಾಕ್ಡ್ ಚಾಟ್ ಸೆಕ್ಷನ್ ಇದೆಯಲ್ಲ, ಇದರೊಳಗೆ ಹೋಗ್ತದೆ. ಸೊ ಇದನ್ನು ಕ್ಲಿಕ್ ಮಾಡಿದ ಮೇಲೆ ಈ ಚಾಟ್ ಓಪನ್ ಆಗ್ತದೆ. ಇಲ್ಲಿ ಕೂಡ ಒಮ್ಮೆ ಬಯೋಮೆಟ್ರಿ ಕೇಳ್ತದೆ. ಪ್ರತಿ ಸಲ ಲಾಕ್ ಆಗಿರ್ತದೆ, ಬಯೋಮೆಟ್ರಿಯನ್ನು ಕೇಳ್ತದೆ. ಸಪೋಸ್ ಈ ಲಾಕ್ಡ್ ಚಾಟ್ ಕೂಡ ಕಾಣಬಾರ್ದು ಅಂತ ಇದ್ರೆ ನೀವೇನು ಮಾಡಿ ಅಂತ ರೈಟ್ ಸೈಡಲ್ಲಿ ಮತ್ತೊಂದು ಆಪ್ಷನ್ ಇದೆ ನೋಡಿ, ಚಾಟ್ ಲಾಕ್ ಸೆಟ್ಟಿಂಗ್ಸ್ ಅಂತ ಹೇಳಿ. ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಹೈಡ್ ಲಾಕ್ಡ್ ಚಾಟ್ಸ್ ಅಂತ ಇದೆ ನೋಡಿ, ಇದನ್ನು ಆನ್ ಮಾಡ್ಕೊಳ್ಳಿ. ಸೊ ಇದರಿಂದ ಏನಾಗ್ತದೆ ಅಂತ ಹೇಳಿದ್ರೆ ನೀವು ಒಂದು ಕೋಡ್ ಕ್ರಿಯೇಟ್ ಮಾಡಬೇಕಾಗ್ತದೆ. ನೀವು ಕೊಟ್ಟಂತ ಕೋಡ್ ಎಂಟರ್ ಮಾಡಿದ್ರೆ ಮಾತ್ರ ನಿಮ್ಮ ಚಾಟ್ ಕಾಣ್ತದೆ, ಇಲ್ಲಾಂದ್ರೆ ಕಾಣೋದಿಲ್ಲ. ಸೊ ನಾನಿಲ್ಲಿ ಒಂದು ಕೋಡ್ ಎಂಟರ್ ಮಾಡ್ತೇನೆ, 1 2 3 4 ಅಂತ ಹೇಳಿ ಎಂಟ್ರ್ ಮಾಡಿ ಕನ್ಫರ್ಮ್ ಮಾಡ್ಕೊಳ್ತೇನೆ. ನೆಕ್ಸ್ಟ್ ಅಂತ ಕೊಡ್ತೇನೆ. ಮತ್ತೊಮ್ಮೆ ಕೇಳ್ತದೆ 1 2 3 4 ಅಂತ ಹೇಳಿ. ನೆಕ್ಸ್ಟ್ ಕೊಟ್ಟು ಡನ್ ಕೊಟ್ಟರೆ ಆಯಿತು. ಒಂದ್ಸಲ ಚಾಟ್ ಲಾಕ್ ಮಾಡಿದ್ದು ನಾವು ಕೋಡ್ ಕೊಟ್ಟು ಕನ್ಫರ್ಮ್ ಮಾಡಿದ ನಂತರ ಮತ್ತೆ ಚಾಟ್ ಲಾಕ್ ಆದದ್ದು ಕೂಡ ಕಾಣೋದಿಲ್ಲ. ನಿಮಗೆ ಮತ್ತೆ ಲಾಕ್ ಆದಂಥ ಚಾಟ್ ಬೇಕು ಅಂತ ಹೇಳಿದರೆ ಇಲ್ಲಿ ಕಾಣ್ತಿಲ್ಲ ನೋಡಿ. ಈ ಚಾಟ್ ಬೇಕು ಅಂತ ಹೇಳಿದರೆ ಫಸ್ಟ್ ಸರ್ಚ್ ಹಿಸ್ಟ್ರಿಗೆ ಹೋಗ್ಬಿಟ್ಟು ನೀವು ಕೊಟ್ಟಂಥ ಕೋಡನ್ನು ಇಲ್ಲಿ ಟೈಪ್ ಮಾಡಬೇಕು, 1 2 3 4 ಅಂತೇಳಿ. ಆಗ ಚಾಟ್ ಲಾಕ್ ಓಪನ್ ಆಗ್ತದೆ. ಇಲ್ಲಿ ಮತ್ತೆ ನೀವು ಬಯೋಮೆಟ್ರಿಕ್ ಕೊಟ್ಟು ಆಕ್ಸೆಸ್ ಮಾಡ್ಬೋದು.